ನಮ್ಮ ರೈತ ಸಮಾನ ಮನಸ್ಕರ ಸೌಭಾಗ್ಯದಿಂದ ನಾವೆಲ್ಲ ಸೇರಿ ಒಂದು ಶಿಬಿರ ಮಾಡ್ಬೇಕು. ಅವ್ರಿಗೆ ಆರೋಗ್ಯ ಬಗ್ಗೆ ಸರಿ ಇರೋದ್ರಿಂದ ಅವ್ರಿಗೆ ನಾವು ಒಂದು 8 ವರ್ಷಗಳಿಂದ ನಾವೆಲ್ಲ ಜೊತೆಲಿದ್ದೀವಿ. ನೀವು ಏನಾದ್ರೂ ಈಗ ಮುಂದಿನ ನಿಮ್ಮ ಹೆಸರು ಉಳಿಯುವಂತದ್ದು ಯಾವ್ದಾದ್ರು ಒಂದು ಬುಕ್ಸ್ ಬರೀರಿ ಅಣ್ಣ ಅಂತ ಹೇಳಿ ನಾವು ಅವ್ರಿಗೆ ತುಂಬಾ ಹಿಂಸೆ ಕೊಟ್ಟು ಒಂದು ಬುಕ್ಸ್ ಕೂಡ ಈಗ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಬೇವರಾಣಿ ಅಂತ ಹೇಳಿ ಅದರಲ್ಲಿ ಬರ್ದಿರುವಂತದ್ದು ಏನು ಅಂದ್ರೆ ನಮ್ಮ ರೈತರ ಬಗ್ಗೆನೇ ಬರ್ದಿರುವಂತದ್ದು. ಬೋರ್ ಬಗ್ಗೆ ಇರ್ಬೋದು, ಮತ್ತೆ ದುರಸ್ತಿ ಅಂದ್ರೆ ಏನು, ಈ ತರಕ್ಕೆ ಎಲ್ಲ ರೈತರ ಬಗ್ಗೆನೇ ಬರ್ದಿರುವಂತಹದ್ದು. ಅರಣ್ಯ ಸಂಪರ್ಕದಲ್ಲಿ ಯಾವ ತರ ಮಾಡ್ಕೋಬೇಕು, ಈ ತರಕ್ಕೆಲ್ಲ ಮಾಡ್ತಾ ಇದೀವಿ. ಅವ್ರಿಗೆ ಈಗ ಒಂದು 24ನೇ ತಾರೀಕು ದೊಡ್ಡ ಸಮಾರಂಭ ಇಟ್ಕೊಂಡಿದೀವಿ. ಡಾಕ್ಟರ್ ಮಂಜುನಾಥ್ ಕೂಡ ಬರ್ತಾ ಇದ್ದಾರೆ, ಯೋಗೇಶ್ವರ್ ಬರ್ತಾ ಇದ್ದಾರೆ, ದರ್ಶನ್ ಪುರಾಣಿಯ ಬರ್ತಾ ಇದ್ದಾರೆ, ಚಿಕ್ಕಿನಂಜು ಸ್ವಾಮಿ ಅವರು ಬರ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಮಾನ ಮನಸ್ಕರ ಸೌಭಾಗ್ಯದಿಂದ ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಇಷ್ಟ ಹೇಳಿ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗುರುತಿಸಲೇಬೇಕು ಅಂತ ಹೇಳಿ ಈ ಪುಸ್ತಕನ ಬಿಡುಗಡೆ ಮಾಡಕ್ಕೆ ಏರ್ಪಾಡು ಮಾಡಿದ್ದೇವೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು.